ಚಪ್ಪಾಳೆ ಬರಲಿ, ಚಪ್ಪಾಳೆ ಬರಲಿ, ಚಪ್ಪಾಳೆ ಬರಲಿ. ಒಳ್ಳೇದು ಒಳ್ಳೇದು ಒಳ್ಳೇದು. ಹಾಂ, ಯೋ ನಮಃ. ಗುರು ಪಾದತಲದಲ್ಲಿ ಅಣೆ ಹಚ್ಚಿ ನಮಸ್ಕಾರವನ್ನು ಮಾಡ್ತಾ ಇಂದಿನ ಒಂದು ಸಂದರ್ಶನವನ್ನು ನಮ್ಮ ಹಿರಿಯ ಜೀವ ನಮ್ಮೆಲ್ಲರಿಗೂ ಸಹ ವಿದ್ಯೆಯನ್ನು ಈ ಒಂದು ಬರಡಾಗಿರ್ತಕ್ಕಂಥ ವಿದ್ಯಾರ್ಥಿಯ ಭೂಮಿಯಲ್ಲಿ ಬಿತ್ತಿ ಬಹಳ ಐಶ್ವರ್ಯವನ್ನೇ ಬೆಳೆಯುವಂತಹ ಒಂದು ನಿಧಿಗಳನ್ನಾಗಿ ಮಾಡಿರ್ತಕ್ಕಂಥ ಇಂದಿನ ನಮ್ಮ ಗುರುವರಿಯರು ಶ್ರೀಯುತ ತಿಮ್ಮೇಗೌಡರು. ನಿಜವಾಗ್ಲೂ ನಾವು ಅವರ ಒಂದು ಬಾಯಿಂದ ಕೇಳಿರ್ತಕ್ಕಂಥ ನುಡಿವಾಕ್ಯಗಳನ್ನು ಇವತ್ತು ಸಹ ಕಿವಿಯಲ್ಲಿ ಅನುರಣರಾಗ್ತಾಗ್ತದೆ. ಅಷ್ಟೇ ಅಲ್ಲ, ಕಲಿಸೋ ಗುರುವೇ ಕಲಿಸೋ, ಸುಳ್ಳಿನ ಸತ್ಯವ ನಾಳುವನ್ನು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿ ಆಗುವುದನ್ನು ಕಲಿಸು ಅಂತೇಳಿ ಗುರು ಪಾದತಲದಲ್ಲಿ ನಾವು ನಮಸ್ಕಾರವನ್ನು ಮಾಡ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರು ಎಂದರೆ ಅದ್ಭುತ ಶಕ್ತಿ, ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎಂದರೆ ಅರಿವಿನ ಆಗರ. ಮನ ಮರುಗಿ ಮಾತು ನಿಂತು ಕಣ್ಣಲ್ಲಿ ನೀರು ತುಂಬಿ ಬರ್ತಕ್ಕಂಥ ಈ ಸನ್ನಿವೇಶ ಗುರು ಪಾದತಲದಲ್ಲಿ ಅವರ ಅಡಿದಾವರುಗಳಲ್ಲಿ ಪಡಮಾಡುತ್ತಾ ಇಂದಿನ ಸಂದರ್ಶನವನ್ನು ನಾವು ಪ್ರಾರಂಭಿಸೋಣ ಅಂತ ಹೇಳ್ತಾ, ಪ್ರಾಯಶಃ ಸಾಮಾನ್ಯವಾಗಿ ದೇಶಕ್ಕೆ ಯೋಧ, ನಾಡಿಗೆ ಶಿಕ್ಷಕ ಮತ್ತು ರೈತ, ಈ ಮೂರು ಏನು ತ್ರಿಭುಜಾಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಾಳಿನ ಭವಿಷ್ಯವನ್ನೇ ಬೆಳಗ್ತಕ್ಕಂತಹ ಪ್ರತಿ ಸೂರ್ಯರು ಅಂತ ಹೇಳಿದರೆ ತಪ್ಪಾಗಲಾರದು. ಶ್ರೀಯುತ ತಿಮ್ಮೇಗೌಡರು ಬೋರ್ಗರಿವ ಉಕ್ಕಿ ಹರಿಯುವ ಸಾಗರವಲ್ಲ, ಶಾಂತ ರೀತಿಯಲ್ಲಿ ನಿಜವಾಗ್ಲೂ ಸಹ ತಣ್ಣಗಿರ್ತಕ್ಕಂಥ ಕೊಳ ಅಂತಂದ್ರೆ ತಪ್ಪಾಗಲಾರದು. ಯಾವತ್ತೂ ಅಮ್ಮು ಬಿಮ್ಮುಗಳಿಲ್ಲ, ದುಮ್ಮಾನದ ಮಾತುಗಳಿಲ್ಲ, ನಾನೆಂಬ ಧೋರಣೆ ಇಲ್ಲ, ನಾವು ಎಂಬತಕ್ಕಂಥದ್ದಾಗಿ ಅವನಾರವ 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 ಎಂದೆಣಿಸದಿರಯ್ಯ, ಅವ ನಮ್ಮವ ಅವ ನಮ್ಮವ ಎಂದೆಣಿಸಯ್ಯ ಎಂಬುದಾಗಿ ಜಾತಿ, ಮತ, ವರ್ಣ, ಲಿಂಗ ಭೇದವಿಲ್ಲದೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬತಕ್ಕಂಥ ತತ್ವದ ಅಡಿಯಲ್ಲಿ ಶಿಷ್ಯ ಕೋಟಿಗೆ ತಮ್ಮ ಜ್ಞಾನಾಮೃತವನ್ನು ಉಣಬಡಿಸಿರ್ತಕ್ಕಂಥ ಮಹಾನಿಧಿ ಈ ನಮ್ಮ ತಿಮ್ಮೇಗೌಡರು. ಶ್ರೀಯುತ ತಿಮ್ಮೇಗೌಡರು 9/6/1945 ಕುಗ್ರಾಮವಾಗಿರ್ತಕ್ಕಂಥ ಬೆಳವಾಡಿ ಗ್ರಾಮ ಪಂಚಾಯಿತಿಗೆ ಸೇರ್ಪಡೆಯಾಗಿರ್ತಕ್ಕಂಥ ನರಸೀಪುರದಲ್ಲಿ ದಾಸೇಗೌಡ ಚಿಕ್ಕಮ್ಮ ದಂಪತಿಗಳಿಗೆ ಜನಿಸಿರ್ತಕ್ಕಂಥವರು. ಇವರಿಗೆ 4 ಜನ ಸೋದರಿಯರು, ಕಾಳಮ್ಮ, ಲಕ್ಕಮ್ಮ, ತಿಮ್ಮಮ್ಮ ಮತ್ತು ನಾಗಮ್ಮ. ಇವರ ಧರ್ಮಪತ್ನಿ ಕೆ ಕಮಲಮ್ಮ. ನಿಜವಾಗಲೂ ಸಹ ಗಾಯನದಲ್ಲಿ ಅವರು ಸಹ ಶಿಕ್ಷಕ ವೃತ್ತಿಯವರಾದ್ರೂ ಸಹ ಸುಶ್ರಾವ್ಯವಾಗಿರ್ತಕ್ಕಂಥ ಕಂಠ ಉಳ್ಳಂತಹ ಇವರಿಗೆ 3 ಜನ ಹೆಣ್ಣು ಮಕ್ಕಳು, ಮಮತಾ, ಜೈಮಾಲ ಮತ್ತು ಪವಿತ್ರ. ತಿಮ್ಮೇಗೌಡರ ಏಕಮಾತ್ರ ಸುಪುತ್ರ ಶ್ರೀ ಹರ್ಷ ಅವರು ಲಂಡನ್ನಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಈಗ ಮತ್ತೆ ಒಂದು 2-3 ವರ್ಷಗಳ ಹಿಂದೆ ಮತ್ತೆ ಬೆಂಗಳೂರಿನಲ್ಲಿ ಬಂದು ತಾವು ತಂಗಿದ್ದಾರೆ. ಇವರ ವಿದ್ಯಾಭ್ಯಾಸ 1ರಿಂದ 5ನೇ ತರಗತಿವರೆಗೆ ತಮ್ಮ ಸ್ವಗ್ರಾಮವಾಗಿರ್ತಕ್ಕಂಥ ಈ ಒಂದು ಕಲಾ ಸೌರಭದ ಕಲದ ಕೊಂಡಿ ಹಾಗೂ ಸಾಂಸ್ಕೃತಿಕ ಗ್ರಾಮವಾದಂಥ ನರಸೀಪುರದಲ್ಲಿ ಆಗ್ತದೆ. ಮತ್ತು ಇವರು 6ರಿಂದ 7ನೇ ತರಗತಿವರೆಗೂ ಬೆಳವಾಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳವಾಡಿ, ಇಲ್ಲಿ ಇವರ ಒಂದು ವಿದ್ಯಾಭ್ಯಾಸ ಮುಗಿತದೆ. ಜಾವಗಲ್ನಲ್ಲಿ ಅವರು ಪ್ರೌಢ ವಿದ್ಯಾಭ್ಯಾಸವನ್ನು ಮುಗಿಸಿ PUCಯನ್ನು ಓದಬೇಕು ಅನ್ನೋ ಹಂಬಲ, ಕಿತ್ತು ತಿನ್ನುವ ಬಡತನ ಇರ್ತಕ್ಕಂತಹ ವಾತಾವರಣದಲ್ಲಿ ಅವರಿಗೆ ಅವರ ವಿದ್ಯಾಭ್ಯಾಸ ಕುಂಠಿತವಾಗ್ತದೆ. ಹೀಗೆ ಕೆಲ ಕಾಲ ಅವರು ಈ ಗ್ರಾಮದಲ್ಲೇ ಇರ್ತಕ್ಕಂಥ ಸಂದರ್ಭ. ಸರ್, ನಿಮಗೆ ಮೊದಲು ನಮಸ್ಕಾರವನ್ನು ಹೇಳ್ತಾ, ವೃತ್ತಿ ಜೀವನಕ್ಕೆ ಯಾವ ಥರ ನಿಮಗೆ ಒಂದು ಅವಕಾಶ ಸಿಕ್ತು ಸರ್ ಅಂತಂದ್ರೆ ತಮ್ಮ ಬಾಯಿಂದ ಹೇಳಿ ಸರ್. ಯಾವ ಥರ ನಿಮಗೆ ಈ ಮಾಸ್ಟರ್ ಕೆಲಸಕ್ಕೆ ಒಂದು ಆಹ್ವಾನ ಬಂತು?
ನೀವು ಹೇಳಿದ್ರಿ ಶಿವಮೊಗ್ಗದ ಸೋನಲೆ ಬಿಲ್ವಡಿ ಎಂತಕ್ಕಂಥದ್ರಲ್ಲಿ ನಾನು ವೃತ್ತಿ ಜೀವನವನ್ನು ಪ್ರಾರಂಭಿಸಿದೆ. ನನ್ನ ಆರೋಗ್ಯದ ಒಂದು ನಿಮಿತ್ತ ನಾನಲ್ಲಿ ವೃತ್ತಿಯಲ್ಲಿ ಮುಂದುವರಿಯಕ್ಕಾಗದೆ ಅಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಯ್ತು ಅಂತಂದ್ರಿ ಸರ್. ಹಾಂ ಸರ್, ಇಲ್ಲಿ ವಾತಾವರಣ ತುಂಬಾ ನಿಮ್ಗೆ ಮಕ್ಕಳಿರಲ್ಲವೋ ಮನೆ ತುಂಬಾ ಅಂತೇಳಿ ತುಂಬಾ ಮನೆ ಮಕ್ಕಳು ಇರ್ತಾರೆ. ಕುಟುಂಬ ಇತ್ತು, ಇದೆ, ಆದ್ರೆ ಏನಾಗಿತ್ತು ಅಂತಂದ್ರೆ ಜಮೀನ್ ಬಗ್ಗೆ ಇರಲಿ, ಅಲ್ಲಿ ಜಮೀನು ಇದ್ರೂ ಕೂಡ ಅದನ್ನ ರೇಖೆ ಮಾಡುವಷ್ಟು ಶಕ್ತಿ ನಮ್ಮ ತಂದೆಯವರು ಒಬ್ಬರೇ ದುಡಿಬೇಕಾಗಿತ್ತು. ಆಮೇಲಿಂದ ನನಗೆ ಒಂದು ಪ್ರೌಢಾವಸ್ಥೆ ಬಂದ ಮೇಲೆ ನಾನು ಸ್ವಲ್ಪ ಕೈ ಹಾಕಿ ಇದು ಮಾಡಿದೆ, ನಾನು ವ್ಯವಸಾಯದಲ್ಲಿ. ಆಮೇಲಿಂದ ಜಾವಗಲ್ ಹೈಸ್ಕೂಲ್ಗೆ ಹೋದೆ. ಇಲ್ಲಿ ಬೆಳವಾಡಿ ಮುಗಿದಾದ್ಮೇಲೆ ಅಲ್ಲಿ ಏನಾಯ್ತು, ನಮ್ಮ ತಂದೆಯವರಿಗೆ ಪೂರ್ತಿ ಕಾಯಿಲೆ ಆಗಿಬಿಡ್ತು. ಆಗ ಒಂದು ವರ್ಷ ಗ್ಯಾಪ್ ಆಗ್ಬಿಡ್ತು. ಅವಾಗ ಮತ್ತೆ ನಮ್ಮ ಅವ್ವ ಏನ್ ಮಾಡ್ತು ಅಂತಂದ್ರೆ, ಹೋಗ್ಲಾ ಏನಾರ ಮಾಡುವಾಗ ನಾನು ಕೂಲಿ ಕೊಟ್ಟು ಕೂಲಿ ಮಾಡಿ ಮಾಡ್ತೀನಿ ನಿಮಗೆ ಅಂತ ಹೋಗಿತ್ತು. ಅಮ್ಮರ ಜಾಯಿನ್ ಆಗಿ 10th ವರೆಗೆ ಆಯಿತು. 10th ಅತಿ ಏನು ಬುದ್ಧಿಜೀವಿ ಅಲ್ಲ, ಒಟ್ಟಿಗೆ 49% ಸಿಕ್ತು ಅಷ್ಟೇ ನಮಗೆ, ಸಾಧಾರಣ ವಿದ್ಯಾರ್ಥಿ ಅವತ್ತಿನ ಕಾಲ. ಸಾಮಾನ್ಯವಾಗಿ ಅದಾದ್ಮೇಲೆ ಏನಾದ್ರು ಮುಂದಕ್ಕೆ ಹೋಗ್ಬೇಕು ಅಂತ ಹೊರಟೆ, ಅದು ಸಾಧ್ಯವಾಗಲಿಲ್ಲ. ಆಮೇಲೆ ಸೀದಾತ್ಲಾಗಿ ಯಾಕೋ ಜ್ಞಾನ ಆಯಿತು, ಮಲ್ಲಾರಳ್ಳಿ ಸ್ವಾಮಿ ಮಠಕ್ಕೆ ಹೋಗ್ಬೇಕು. ಅಲ್ಲಿ ಯೋಗ ಗುರುಗಳು ಸೂರ್ಯದಾಸರು ಅಂತಿದ್ರು, ಅವರಿಗೆ ಅಡ್ಡ ಬಿದ್ದು ಹೋದೆ ನಾನು. ಆಮೇಲೆ ಸಿಂಗಪರಿಮೇಳ ಅಂತ ಸೂಪರಿಂಟೆಂಡೆಂಟ್, ಭಾರಿ ಸ್ಟ್ರಿಕ್ಟ್ ಆಫೀಸರ್ ಅವರು ಅಲ್ಲಿ. ಆಗ ನಮ್ಮ ನೋಡ್ಕೊಂಡು ಅವರು ಕೆಲವು ಪ್ರಶ್ನೆಗಳನ್ನು ಮಾಡಿದ್ರು. ನಮ್ಮ ಆರ್ಟ್ಸ್ ಬಗ್ಗೆನೇ ಕೇಳ್ಕೊಂಡ್ರು ನನಗೆ. ಅದು ಇಂಟರ್ವ್ಯೂ ಇದ್ದಂಗೆ ಸರ್, ಚಿಕ್ಕದಾಗಿ ಒಂದು. ಆವಾಗ ನಾನು ಅದಕ್ಕೆ ಸಂದರ್ಶನದಲ್ಲಿ ಕರೆಕ್ಟ್ ರೀತಿ ಉತ್ತರ ಕೊಟ್ಬಿಟ್ಟೆ. ನನಗೆ ನನ್ನ ಇಷ್ಟವಾದ ಸಬ್ಜೆಕ್ಟು ಅಂತಂದ್ರೆ ನನಗೆ ಸೋಷಿಯಲ್ ಸ್ಟಡೀಸು ವಿತ್ ಕನ್ನಡ ಅಷ್ಟೇ. ಆವಾಗ ಅವ್ರು ಎಸ್ ಅಂದರು, ಬೆಳಿಗ್ಗೆ ಬಾ ಡ್ಯೂಟಿ ಮಾಡುವುದು, ಜಾಯಿನ್ ಆಗುವಂದ್ರು. ಶಿಬಿರ ಅಲ್ಲಿ ಬೆಳಿಗ್ಗೆ ಅಲ್ಲಿಗೆ ಜಾಯಿನ್ ಆದ್ಮೇಲೆ ನಾ ಏನಾಯ್ತಪ್ಪ ಅಂತಂದ್ರೆ, ಅಲ್ಲಿ ಹೊಂದ್ಕೊಳಕ್ ಸ್ವಲ್ಪ ದಿವಸ ಸ್ವಲ್ಪ ಕಷ್ಟವಾಯ್ತು. ಏಕೆಂತಂದ್ರೆ ಬೆಳಿಗ್ಗೆ ಜಾವಕ್ಕೆ ಹೇಳ್ಬೇಕು, ವಾರಕ್ಕೆ 2-3 ಸರಿ ಸ್ನಾನ, ಒಂದು ನದಿಯ ರೀತಿ ಅದು ಹಿಂಗೆ ಹೋಯ್ತು, ನದಿ ಇಲ್ಲ ಅಲ್ಲಿ. ಅದನ್ನ ಮರಳು ತಿಕ್ಕೊಂಡು ಚಮ್ ತಗೊಂಡೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಪೂಜೆ ಬರ್ತಿದ್ರು. ಅವರು ಒಬ್ರು ಕನ್ನಡ ಪಂಡಿತರು ಇದ್ರು, ಜಸಿತಣ್ಣ, ಮಹಾ ಮೇಧಾವಿ. ಅವರು ಬೆಳಿಗ್ಗೆ 5:15 ಗಂಟೆಗೆ ಹೇಳೋರು. ನಮ್ಮನ್ನು ಪ್ರಾರ್ಥನೆಗೆಲ್ಲ ನಿಲ್ಲಿಸೋರಲ್ಲಿ. ಅವರು ಕೊಯ್ಯೋ ಹೊತ್ತಿಗೆ ನಾವು ಪ್ರಾರ್ಥನೆ ಮುಗಿಸಿ ವಾಪಸ್ ಬರ್ತೀವಿ. ಆಧ್ಯಾತ್ಮ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಇತ್ತು ನಮಗಾಗ. ಆಮೇಲೆ ಇವರು ಒಬ್ರು ಸೈಕಾಲಜಿ ಇವ್ರಿಗೆ ಟೀಚರ್ ಇದ್ರು, ಒಬ್ರು ಯಾವುದು ಫಿಸಿಕಲ್ ಟೀಚರ್, ನಾಗೇಂದ್ರ ಅಂತ. ಎಲ್ಲ ಕ್ಲಾಸ್ಗೂ ಮಾಡೋರು, ಹೈಸ್ಕೂಲು ವಿತ್ TCH ಕಾಲೇಜ್. ಅವ್ರು ಅಂಥ ಒಂದು ಅದು ಕೆಂಗುಂಟೆ ಅಂತ, ಅಲ್ಲಿಂದ ಅವ್ರು ಬರೋರು. ಆವಾಗ ಅದರಲ್ಲೂ ಕೂಡ ನಮ್ಮನ್ನ ತರಬೇತಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಸ್ಪೋರ್ಟ್ಸಲ್ಲೂ ಕೂಡ ನಾನು ರನ್ನಿಂಗ್ ರೇಸು, ಲಾಂಗ್ ಜಂಪು ನಂದೇ ಮುಂದೆ ಇರ್ತಿದ್ರಿ. ಯಾಕೆಂದ್ರೆ ಅಲ್ಲಿ ಸನ್ನಿವೇಶ ಆಗಿತ್ತು. ಲಾಂಗ್ ಜಂಪ್ ಒಂದು ಹೈ ಜಂಪಿಗೆ ಸ್ವಲ್ಪ ಎಡವಟ್ಟಾಗದು ನನಗೆ. ರನ್ನಿಂಗ್ ರೇಸು, ಲಾಂಗ್ ಜಂಪು ನಾನು ಫಸ್ಟೇ ಬಂದೆ ಅಲ್ಲಿ. ಹೈಸ್ಕೂಲಲ್ಲೂ ಅಷ್ಟೇ ಇದ್ದು, ಯಾವ ಹೈಸ್ಕೂಲಲ್ಲೂ ನಂದೇ ಬಂದೆ. ಅದೇ ಕಾಪಾಡಿರೋದು ಸರ್ ನಿಮಗೆ. ಎಂಥವ್ರು ಒಂಚೂರು ಎಂಥದವ್ರು ಇದು ಕೊಡೋದು ಅಷ್ಟೇ. ಇಲ್ಲ ಸರ್, ಆ ಆದರ್ಶನೇ ಮಲ್ಲಾರಳ್ಳಿ ಸ್ವಾಮೀಜಿಯವರ ಆದರ್ಶಗಳು ಅವೆಲ್ಲ ರೂಢಿಸ್ಕೊಂಡಿದ್ದೀರಲ್ಲ, ಅದೇ 80 ವರ್ಷ ನಿಮ್ಮನ್ನ. ಭಾರಿ ನಿಯಮ ಇತ್ತಲ್ಲಿ, ಅದೇ ಇದಕ್ಕೆ ಹೊಂದ್ಕೊಂಡು ಸ್ವಲ್ಪ ವರ್ಷ ಇಲ್ಲಿ. ಆದ್ರೂ ಕೂಡ ಅದಕ್ಕೆ ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟವಾಯ್ತು. ಅದನ್ನ ಬಿಟ್ಟದ್ದಾಯ್ತು. ಈಗ ಇರ್ಲಿ. ಆಮೇಲೆ ದೇವ್ರ ಬಗ್ಗೆ ನಮಗೆ ಸ್ವಲ್ಪ ಹತ್ತಿರದಲ್ಲಿದ್ದೀವಿ ನಾವು. ಒಳ್ಳೇದು. ನನಗೆ ಎಷ್ಟು ವರ್ಷ ಆಸಿದ್ರಿ ಸರ್ ಅಲ್ಲಿ? ಅದು ಒಂದು ಇಯರ್. ಈಗ 2 years ಬಂತು. ಅಲ್ಲ, ಮಲ್ಲಾಡಿಹಳ್ಳಿಯಲ್ಲಿ 2 years ಇತ್ತು. ಅಂದ್ರೆ ಮುಂದೆ ನಾವು ಬಿಟ್ಟು ಬರುವಾಗ 2 years ಬಂದ್ಬಿಟ್ಟು ಒಂದೇ 1 ವರ್ಷ ಅಂದ್ರೆ 10 ತಿಂಗಳು ಕರೆಕ್ಟ್ ಆಗೋದು. 1 ವರ್ಷ ಅಂತ ತಿಳ್ಕೊಳ್ಳಿ. ಅಷ್ಟರಲ್ಲೇ ನಮ್ಗೆ ಆಯ್ತು, ಅನುಕೂಲ ಆಯ್ತು. ಮತ್ತೆ ಬಿಟ್ಟು ಬಂದ್ಮೇಲೆ, ಅಲ್ಲಿಂದ ಬಂದ್ಮೇಲೆ ಒಂದು 3 years ಎಲ್ಲೂ ಕಾಲ ಆಗಲಿಲ್ಲ, ಏನೂ ಇಲ್ಲ. ಭಾರಿ ನಿರುದ್ಯೋಗಿಗೆ ಆಯ್ತು. ಇದಕ್ಕೆಲ್ಲ ಹೋಗ್ತದೆ, ನಿಮ್ಮ ಬೆಳವಟ್ ತೋಟಗಳಿಗೆಲ್ಲ ಹೋಗ್ತಿದ್ದೆ, ಮತ್ತೆ ಕಡಿಯಕ್ಕೆ ತೋಟ, ನೆನಪು ಮಾಡ್ಕೊಂತೀರಲ್ಲ. ಅದಾದ್ಮೇಲೆ ಶಿವನಂಜಪ್ಪನ ತೋಟಕ್ಕೆ ಹೋಗಿದ್ವಿ, ಭತ್ತದ ಗದ್ದೆಗೆ. ಅದಾದ್ಮೇಲೆ ಏನಾಯ್ತು, ಮತ್ತೆ
ಇದಕ್ಕೆ ಹೋದು ಮಲ್ಲ ಇದೆ ಅಂಥದ್ದು ಈ ಕಡೆ ಎಮ್ ಸಂಧಿ ಇದೆಲ್ಲವ